ವೀಕ್ಷಕರೇ ನಮಸ್ಕಾರ. ನಾವಿವತ್ತು ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿದ್ದೀವಿ. ಇಲ್ಲಿ ನಿಮಗೊಂದು ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ಪ್ಲಸ್ 2 ಕಾರ್ ಪಾರ್ಕಿಂಗ್, ಫಸ್ಟ್ ಫ್ಲೋರ್ಲಿ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕೊಟ್ಟಿದ್ದೀನಿ. ಬ್ಯೂಟಿಫುಲ್ ಆಗಿರುವಂಥ ಆರ್ಕಿಟೆಕ್ಟ್ ಡಿಸೈನ್ ಹೊಸ ಮನೆ ಇದು. ಇದರ ಸೈಟ್ ಮೆಷರ್ಮೆಂಟ್ 30x45 ಅಂದರೆ 1350 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರುತ್ತೆ. ಹಾಗೂ ಇದು ಮುಡಾ ಅಲಾಟೆಡ್ ಸೈಟ್ ಮತ್ತು ನಾರ್ತ್ ಫೇಸಿಂಗ್ಗೆ ಸೈಟ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಡ್ಯೂಪ್ಲೆಕ್ಸ್ ಮನೆಗೆ ಈಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರಿನ ವ್ಯವಸ್ಥೆ ಅಂದರೆ ಕಬಿನಿ ವಾಟರ್ ಸಪ್ಲೈ ಬರುತ್ತೆ ಮತ್ತು ಇದಕ್ಕೆ ಆದಂಥ ಓನ್ ವಾಟರ್ ಸೋರ್ಸ್ ಅಂದರೆ ಬೋರ್ವೆಲ್ ಸಹಿತನೂ ಇದೆ, ಪ್ಲಸ್ ಸಂಪ್ ಇದೆ ಮತ್ತು ಟಾರ್ ರೋಡ್ ಆಗಿದೆ. ಎಲೆಕ್ಟ್ರಿಸಿಟಿ ಡ್ರೈನೇಜ್ ಫೆಸಿಲಿಟಿ ಇರುವಂತಹ ಮನೆ ಇದು. ವಿಜಯನಗರ 4 ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿ ಬರುತ್ತೆ. ಇದು ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್. ಏನು ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಹೊಸ ಮನೆ ಇದು. ಪಾರ್ಕಿಂಗ್ ವ್ಯವಸ್ಥೆ ಇದೆ, 2 ಕಾರ್ ನಿಲ್ಲಿಸ್ಕೋಬೋದು. ಇದು 2 ಬೆಡ್ರೂಮ್ ಮನೆ ಇದು. ಇನ್ ಕೇಸ್ ಏನಾದ್ರು ನೀವು ರೆಂಟಲ್ಲಿ ಕೊಡ್ಬೋದು ಅಂದರೆ ಇದನ್ನು ರೆಂಟ್ ಕೊಡ್ಬೋದು. ಅಪ್ರಾಕ್ಸಿಮೇಟ್ ನಿಮ್ಗೊಂದು 10,000 to 12,000 ರೆಂಟ್, ಒಂದು ಸ್ಮಾಲ್ ಫ್ಯಾಮಿಲಿಗೆ ರೆಂಟ್ ಕೊಡಲಿಕ್ಕೆ ಅವಕಾಶ ಇದೆ. ಎದುರುಗಡೆ ಏನು ನೋಡಿದ್ರೆ ಅದೊಂದು ಸ್ಮಾಲ್ ದೇವ್ರ ಮನೆ ಮಾಡಿದ್ದಾರೆ. ಇದು ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು. ಈ ಮನೆಯ ಕಂಪ್ಲೀಟ್ ಡೋರ್ಸ್ ಆಗಲಿ ವಿಂಡೋಸ್ ಆಗಲಿ ಟೀಕುಡ್ಡಿಂದ ಮಾಡಿರುವಂಥದ್ದು ಮತ್ತು ಎಲ್ಲ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ ಬಳಸಿರುವಂತಹ ಮನೆ. ಹಾಗೂ ಗ್ರನೈಟ್ ಫ್ಲೋರಿಂಗ್ ಇದೆ. ಈಗೇನು ನೋಡ್ತಾ ಇದ್ದೀವಿ ನಾವು, ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ 2 ಬೆಡ್ರೂಮ್ ಮನೆ. ಸೊ ಇದು ರೂಮ್ ನೋಡಿದ್ರಿ, ಲಿವಿಂಗ್ ಏರಿಯಾ ನೋಡಿದ್ವಿ. ಇದು ಎಲ್ ಶೇಪಲ್ಲಿ ಕಿಚನ್ ಮಾಡಿದ್ದಾರೆ. ಇದು ನಿಮಗೆ 2ನೇ ಬೆಡ್ರೂಮ್, ಗ್ರೌಂಡ್ ಫ್ಲೋರ್ಲಿರುವ 2ನೇ ಬೆಡ್ರೂಮ್. ಇದಕ್ಕೆ ಆದಂಥ ಒಂದು ಯುಟಿಲಿಟಿ ಸ್ಪೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬೋದು ಹಾಗೂ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಅಳವಡಿಸಿದ್ದಾರೆ. ಸೊ ನೀವು ಮನೆ ಸುತ್ತಲೂ ಓಡಾಡುವಷ್ಟು ವಾಸ್ತು ಅನುಗುಣವಾಗಿ ಜಾಗ ಬಿಟ್ಟಿದ್ದಾರೆ. ಸೊ ನಾವೀಗ ಗ್ರೌಂಡ್ ಫ್ಲೋರ್ಲಿರುವಂತಹ ಮನೆ ನೋಡಿದ್ವಿ. ನೀವು ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಏರಿಯಾ, 2 ಕಾರು ನಿಲ್ಲಿಸ್ಕೊಂಡು ಒಂದು 4 to 5 2 ವೀಲರ್ ನಿಲ್ಲಿಸುವಷ್ಟು ಸ್ಥಳಾವಕಾಶ ಇದೆ. ಇದಕ್ಕೆ 2 ಗೇಟ್ ಇದೆ. ಈ ಮನೆಗೆ ಈ ಎಂಟ್ರೆನ್ಸ್ ಗೇಟ್ ಇದೆ, ಅಂದರೆ ಡೂಪ್ಲೆಕ್ಸ್ ಮನೆಗೆ ಹೋಗಲಿಕ್ಕೆ. ಟೆನೆಂಟ್ಗೆ ಇನ್ ಕೇಸ್ ರೆಂಟ್ ಕೊಟ್ಟರೆ ಆ ಕಡೆ 4 ವೀಲರ್ ಪಾರ್ಕಿಂಗ್ ಗೇಟ್ನ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಸಪ್ರೇಟ್ ಎಂಟ್ರೆನ್ಸ್ ಇರುತ್ತೆ. ಈಗ ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಇದಕ್ಕೆ ಈಸ್ಟ್ ಫೇಸಿಂಗಿಗೆ ಬಾಗಿಲನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು, ಹ್ಯಾಂಡಲ್ ಆಗಲಿ ಲಾಕ್ಸ್ ಆಗಲಿ ಎಲ್ಲ ಯುರೋಪ ಬಳಸಿರೋದು. ಇದು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಅಂದರೆ ಲಿವಿಂಗ್ ಏರಿಯಾ. ಒಂದು ಬ್ಯೂಟಿಫುಲ್ ಆಗಿರುವಂತಹ TV ಕ್ಯಾಬಿನೆಟ್ ಮಾಡಿದ್ದಾರೆ. ಪ್ಲಸ್ ನಿಮಗೊಂದು 8 to 10 ಸೀಟ್ರ್ ಹಾಕುವಷ್ಟು ಸೋಫಾ ಸೆಟ್ ಹಾಕುವಷ್ಟು ಸ್ಥಳಾವಕಾಶ ಇದೆ. ನಿಮಗೆ ಆಪೋಸಿಟೇ ದೇವ್ರ ಮನೆ ಇದೆ. ನಾನು ಹೇಳ್ದಂಗೆ ಈ ಮನೆ ಕಂಪ್ಲೀಟಾಗಿ ಟೀಕುಡ್ ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್. ಏನು ನೋಡ್ತಾ ಇದ್ದೀವಿ, ಇದು ದೇವ್ರ ಮನೆ. ಒಬ್ಬರು ಕೂತು ಪೂಜೆ ಮಾಡುವಷ್ಟು ಸ್ಥಳಾವಕಾಶ ಇದೆ. ಸೊ ಇದು ಡೈನಿಂಗ್ ಏರಿಯಾ. ಒಂದು 6 to 8 ಸೀಟ್ರ್ ಡೈನಿಂಗ್ ಟೇಬಲ್ ಹಾಕುವಷ್ಟು ಜಾಗ ಇದೆ. ಸೊ ಇದು ನಿಮಗೆ ಕಿಚನ್ ಏರಿಯಾ. ಇಲ್ಲೊಂದು ಬ್ರೇಕ್ಫಾಸ್ಟ್ ಕೌಂಟ್ರ್ ಮಾಡಿದ್ದಾರೆ ಹಾಗೂ ಯು ಶೇಪಲ್ಲಿ ನಿಮಗೆ ಕಿಚನ್ ಇದೆ. ಲೆಫ್ಟ್ ಸೈಡ್ಗೂ ನಿಮಗೆ ಕಿಚನ್ ಕ್ಯಾಬಿನೆಟ್ಸ್ ಕೊಟ್ಟಿದ್ದಾರೆ ಹಾಗೂ ರೈಟ್ ಸೈಡ್ಗೂ ಭಾಳ ವಿಶಾಲವಾಗಿರುವಂತಹ ಕಿಚನ್. ಮತ್ತು ಮೇಲ್ಗಡೆನೂ ಸಹಿತ ನಿಮಗೆ ಸ್ಟೋರೇಜ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇದು ಫ್ರಿಜ್ ಪಾಯಿಂಟು. ಸೊ ಇದರ ಹಿಂದೆಯೇ ನಿಮಗೆ ಯುಟಿಲಿಟಿ ಏರಿಯಾ ಇದೆ. ಇಲ್ಲೂ ಒಂದು ಸಿಂಕ್ ನಿಮಗೆ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಪ್ಲಸ್ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಮಾಡಿದ್ದಾರೆ.
ಸೊ ಎದುರುಗಡೆ ಸಿಂಕ್ ಇದೆ, ಪ್ಲಸ್ ಅದ್ರ ಪಕ್ಕದಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಲಿಕ್ಕೆ ವಾಷಿಂಗ್ ಪಾಯಿಂಟ್ ಸಹಿತನೂ ಮಾಡಿದ್ದಾರೆ. ಕ್ವೈಟ್ ಸ್ಪೇಷಿಯಸ್ ಆಗಿರುವಂತಹ ಕಿಚನ್ ಏರಿಯಾ. ಯಾಕೆಂದರೆ ಇದು 30-45 ಬರುತ್ತೆ, ಅಂದರೆ 1350 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಬರೋದ್ರಿಂದ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ಮನೇನ ಕಟ್ಟಿದ್ದಾರೆ. ಸೊ ಇದು ನಿಮಗೆ ಕಾಮನ್ ಬಾತ್ರೂಮ್. ಸೊ ಇದಕ್ಕೂ ಸಹಿತ ಎಲ್ಲ ಬ್ರ್ಯಾಂಡೆಡ್ ಫಿಕ್ಚರ್ಸ್ ಲೈಕ್ ಜಾಗ್ವಾರ್ ಟ್ಯಾಪ್ಸ್ ಆಗಲಿ, ಸಿಂಕ್, ಕಮೋಡ್ ಎಲ್ಲ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ, ಹಾಗೂ ಯುರೋಪಾ ಲಾಕ್ಸ್. ಸೊ ಇದು ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದಂದರೆ ಫಸ್ಟ್ ಫ್ಲೋರು. ಇದು ಡೂಪ್ಲೆಕ್ಸ್ ಮನೆ ಬರುತ್ತೆ. ಟೋಟಲಿ 4 ಬೆಡ್ರೂಮ್ಸ್ ಬರುತ್ತೆ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ನಿಮಗೊಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ವಿಶಾಲವಾಗಿ ಓಡಾಡಲಿಕ್ಕೆ ಸ್ಥಳಾವಕಾಶ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ನೀವು ಲಿವಿಂಗ್ ಏರಿಯಾ ನೋಡಿದ್ರಿ, ದೇವ್ರ ಮನೆ ನೋಡಿದ್ರಿ, ಡೈನಿಂಗ್ ಏರಿಯಾ, ಕಿಚನ್, ಬಾತ್ರೂಮ್, ಒಂದು ಬೆಡ್ರೂಮ್ ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇದಕ್ಕೆ ಆದಂಥ ಆ್ಯಂಟಿಸ್ಕಿಡ್ ಗ್ರಾನೈಟ್ ಸ್ಟೆಪ್ಸ್ ಬಳಸಿದ್ದಾರೆ. ಹಾಗೂ ಈಗ ಸೆಕೆಂಡ್ ಫ್ಲೋರಲ್ಲಿ 3 ಬೆಡ್ರೂಮ್ ಬರುತ್ತೆ. ಸೊ ಇದು ಬೆಡ್ರೂಮ್ ನಂಬರ್ 2. ಕಂಪ್ಲೀಟ್ ಟೀಕುಡ್ ಡೋರ್ಸ್. ಇದು ಅಂತೂ ವಿಶಾಲವಾಗಿದೆ, ಮಾಸ್ಟರ್ ಬೆಡ್ರೂಮ್ ಅಂತಲೇ ಕರಿಬೋದು. ಇದಕ್ಕೆ ಆದಂಥ ನಿಮಗೆ ಟಿ ವಿ ಕ್ಯಾಬಿನೆಟ್ ಇದೆ, ಸ್ಟಡಿ ಟೇಬಲ್ ಇದೆ, ಹಾಗೂ ವಾಕಿನ್ ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ಇದಕ್ಕೆ ಆದಂಥ ಎಲ್ ಶೇಪ್ ವಿಂಡೋ ಕೊಟ್ಟಿದ್ದಾರೆ. ಸೊ ಗಾಳಿ ಬೆಳಕಿಗೆ ಯಾವುದೇ ರೀತಿ ಕೊರತೆ ಇರಲ್ಲ. ಸೊ ಇದು ಸ್ಲೈಡಿಂಗ್ ವಾರ್ಡ್ರೋಬ್ಸ್. ಅದರ ಪಕ್ಕದಲ್ಲಿ ನಿಮಗೆ ಒಂದು ದೊಡ್ಡದಾದ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಇದ್ರ ಪಕ್ಕದಲ್ಲಿ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ನಾನು ಹೇಳಿದಂಗೆ ಎಲ್ಲ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದಲ್ಲ, ಜಾಗ್ವಾರ್, ಗ್ರೋಹೆ ಹಾಗೂ ಪ್ಯಾರಿವೇರ್ ಸಿಂಕ್ಸ್ನ ಬಳಸಿದ್ದಾರೆ. ನೋಡ್ಬೋದು, ನಿಮಗೆ ಬಾತ್ರೂಮ್ ಡೋರ್ಸ್ಗೂ ಸಹಿತ ಟೀಕುಡ್ನೇ ಬಳಸಿದ್ದಾರೆ. ಸೊ ಇದ್ರ ಪಕ್ಕದಲ್ಲೇ ನಿಮಗೆ 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕಿಡ್ಸ್ ರೂಮ್ ಮಾಡಿದ್ದಾರೆ. ಒಂದು ಚಿಕ್ಕದಾದ ಚೊಕ್ಕದಾದ ಒಂದು ಮಕ್ಕಳಿಗೋಸ್ಕರ ಮಾಡಿರುವಂತಹ ಒಂದು ಬೆಡ್ರೂಮ್. ಇದಕ್ಕೆ ಆದಂಥ ಒಂದು ಅಟ್ಯಾಚ್ಡ್ ಬಾತ್ರೂಮ್ನೂ ಸಹಿತ ಕೊಟ್ಟಿದ್ದಾರೆ. ಎಲ್ಲನೂ ಅಳವಡಿಸಿದ್ದಾರೆ. ಶವರ್ ಇದೆ, ಸಿಂಕ್ ಇದೆ, ಕಮೋಡ್ ಇದೆ. ಓದೋ ಮಕ್ಕಳಿಗೆ ಒಂದು ಸ್ಟಡಿ ರೂಮ್ ಮಾಡ್ಕೋಬೋದು, ಇಲ್ಲ ಬೆಡ್ರೂಮ್ ಸಹಿತನೂ ಮಾಡ್ಕೋಬೋದು. ಇದು ಒಂದು ಕಾಮನ್ ಏರಿಯಾ ಸೆಕೆಂಡ್ ಫ್ಲೋರಲ್ಲಿ. ಇದಕ್ಕೆ ಆದಂಥ ಒಂದು ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೊ ಇದು 4ನೇ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇರೋದು. ಇದು ಕೂಡ ಭಾಳ ವಿಶಾಲವಾಗಿರುವಂತಹ ಬೆಡ್ರೂಮ್, 4ನೇ ಬೆಡ್ರೂಮ್. ಇದಕ್ಕೂ ಸಹಿತ ಎಲ್ ಶೇಪ್ ಕಿಟಕಿ ಕೊಟ್ಟಿದ್ದಾರೆ ಕ್ರಾಸ್ ವೆಂಟಿಲೇಷನ್ಗೆ. ನೀವೊಂದು ಕಿಂಗ್ ಸೈಜ್ ಕಾಟ್ ಹಾಕಿದ್ರೂ ಸಹಿತ ಓಡಾಡಲಿಕ್ಕೆ ಭಾಳ ವಿಶಾಲವಾಗಿ ಇರುವಂತಹ ಬೆಡ್ರೂಮ್. ಎದುರುಗಡೆ ನಿಮಗೆ ವಾರ್ಡ್ರೋಬ್ ಇದೆ, ಅದರ ಪಕ್ಕದಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಪ್ಲಸ್ ಇದಕ್ಕೆ ಆದಂಥ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಸಹಿತನೂ ಕೊಟ್ಟಿದ್ದಾರೆ. ಪ್ಲಸ್ ಈ ಫ್ಲೋರಲ್ಲಿ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಕಾಮನ್ ಬಾಲ್ಕನಿ. ಸೊ ನಾವೀಗ ಟೆರೇಸ್ ಏರಿಯಾಗೆ ಹೋಗ್ತಾ ಇದ್ದೀವಿ. ನಾನು ಮುಂಚೆನೇ ಹೇಳ್ದಂಗೆ ಇದು ಗ್ರೌಂಡ್ ಫ್ಲೋರ್ಲಿ 2 ಬೆಡ್ರೂಮ್ ಮನೆ ಪ್ಲಸ್ 2 ಕಾರ್ ಪಾರ್ಕಿಂಗ್, 2 ವೀಲರ್ ಪಾರ್ಕಿಂಗ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರಲ್ಲಿ 4 ಬೆಡ್ರೂಮ್ ಡ್ಯೂಪ್ಲೆಕ್ಸ್ ಹೊಸ ಮನೆ. 30/45 ಸೈಟ್ ಮೆಷರ್ಮೆಂಟ್ ಬರುತ್ತೆ. ಹಾಗೂ ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗಿಗೆ ಬಾಗಿಲಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಒಂದು ಬಟ್ಟೆ ಒಣಗಾಕಲಿಕ್ಕೆ, ವಾಷಿಂಗ್ ಮೆಷಿನ್ಗೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಿದ್ದಾರೆ. ಈ ಬ್ಯೂಟಿಫುಲ್ ಮನೆ ಸೇಲ್ಗಿದೆ. ಇದರ ಬೆಲೆ, ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ ಕೊಟ್ಟಿರುವ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ. ನಮಸ್ಕಾರ.